ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ನಾನು ನಿಮ್ಮ ತೀರ್ಥಶಿವು. ಕೊನೆಗೂ ಋಷ್ ಜೊತೆಯಲ್ಲಿ ಹೋಗಲು ಒಪ್ಪುವ ಋತ್ವಿ ಕಾರಿನಲ್ಲಿ ಕುಳಿತು, ಸರ್ ನೀವು ಯಾವಾಗಲೂ ಹೀಗೇನಾ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಹೀಗೇನಾ ಎಂದರೆ, ನಾನು ಯಾವಾಗಲೂ ಹೀಗೇನೆ ಕಣೆ, ಸಿಂಹ ಸೈಲೆಂಟ್ ಆಗಿದ್ದರೂ ವೈಲೆಂಟ್ ಆದರೂ ಒಂದೇ ಥರ ಎಂದು ಮೀಸೆ ತಿರುವಿದ ಋಷ್ನ ನೋಡಿ ನಕ್ಕ ಋತ್ವಿ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದರೆ, ನಿಧಾನವಾಗಿ ಅವಳ ಮಾತನ್ನು ಅರ್ಥ ಮಾಡಿಕೊಂಡ ಋಷ್, ಲೇ ಇವಳೆ ತಿರ್ಗೆ ಈ ಕಡೆ, ಯಾವಳೆ ಅವಳು? ಇಂಡೈರೆಕ್ಟಾಗಿ ನನಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ದೆವ್ವ ಬರುತ್ತಾ ಅಂತ ಕೇಳಿ ಮುಖನ ಆ ಕಡೆ ತಿರುಗಿಸಿಕೊಂಡು ಕುಳಿತಿದ್ದು ಎಂದರೆ, ಜೋರಾಗಿ ನಗುವ ಋತ್ವಿ, ನಾನೇ ಹೇಳಿದ್ದು ಸರ್, ನೀವು ಆಡೋದು ಕೂಡ ಹಾಗೇನೆ ಎನ್ನಲು, ನನಗೆ ಹಿಡಿದಿರುವ ದೆವ್ವದ ಹೆಸರು ಆವ್ಯ ಅಂತಲೇ ಕಣೆ ಎಂದು ಕೋಪದ ಸೋಗು ಹಾಕಿ ಅವಳನ್ನೇ ನೋಡುತ್ತಾ ಅವಳ ನಗುವಿನಲ್ಲೇ ಕಳೆದು ಹೋಗುವ ಹಂತದಲ್ಲಿದ್ದ ಋಷ್. ಅಂದರೆ ನಾನು ದೆವ್ವನಾ ಸರ್? ಹಾಗಾದರೆ ನಾನು ನಿಮ್ಮ ಜೊತೆ ಬರಲ್ಲ, ನಾನು ನಮ್ಮನೆಗೆ ಹೋಗ್ತೀನಿ, ಕಾರ್ ನಿಲ್ಲಿಸಿ ಎಂದವಳಿಗೆ, ಗುದ್ದಿದ್ರೆ ನಿನ್ನ ಮುಖ ಎನ್ನುವವನ ಮಾತು ನಿಲ್ಲಿಸುವ ಹಾಗೆ, ಸರ್ ಕಾರ್ ನಿಲ್ಲಿಸಿ, ಅಲ್ಲೋಡಿ ಕಬ್ಬಿನ ಹಾಲಿನ ಅಂಗಡಿ, ಬನ್ನಿ ಜ್ಯೂಸ್ ಕುಡಿಯೋಣ ಎನ್ನುತ್ತಾಳೆ ಋತ್ವಿ. ಕಾರ್ ನಿಲ್ಲಿಸಿ ಬಗ್ಗಿ ನೋಡಿದ ಋಷ್, ಯಾವಳೆ ಇವಳು ರೋಡ್ ಸೈಡಲ್ಲಿ ಮಾರೋ ಜ್ಯೂಸ್ ಕೇಳ್ತಾ ಇದ್ದಾಳೆ, ಜ್ಯೂಸ್ ಸೆಂಟರ್ನಲ್ಲಿ ಕೊಡಿಸ್ತೀನಿ ಬಾರೆ ಎಂದಾಗ, ನಿಮ್ಮ ಜ್ಯೂಸ್ ಸೆಂಟರ್ನಲ್ಲಿ ಕಬ್ಬಿನ ಹಾಲು ಸಿಕ್ಕಲ್ಲ ಸರ್, ಮತ್ತು ಅಲ್ಲಿ ಹಣ್ಣಿನ ರಸ ಅಂತ ಸಕ್ಕರೆ ಸೇರಿಸಿ ಕೊಡ್ತಾರೆ, ಆದರೆ ಇದು ಪ್ಯೂರ್ ಜ್ಯೂಸ್ ಗೊತ್ತಾ, ನೀವು ಕುಡಿಯದೇ ಹೋದರೆ ಇಲ್ಲೇ ಇರಿ, ನಾನು ಕುಡಿದು ಬರ್ತೀನಿ ಪ್ಲೀಸ್ ಎನ್ನುತ್ತಾ ಅವನ ಉತ್ತರಕ್ಕೂ ಕಾಯದೆ ಇಳಿದೇ ಹೋಗುತ್ತಾಳೆ ಋತ್ವಿ. ವಿಧಿ ಇಲ್ಲದೆ ಕಾರ್ನ ಸೈಡ್ಗೆ ಹಾಕಿ ತಾನು ಇಳಿದು ಹೋಗುವ ಋಷ್ಗೆ, ಸರ್ ನಿಮಗೂ ಹೇಳಲಾ ಎಂದ ಋತ್ವಿ ಅವನ ಒಪ್ಪಿಗೆ ಸಿಕ್ಕ ಕೂಡಲೇ, ಅಣ್ಣ ಐಸ್ ಮತ್ತು ನಿಂಬೆ 2 ಹಾಕಿ 2 ಫುಲ್ ಜ್ಯೂಸ್ ಕೊಡಿ ಎಂದಾಗ ಅವಳತ್ತ ಬಾಗಿದ ಋಷ್, ಇದೇನೇ ನಾವು ಫುಲ್ ಬಾಟ್ಲಿ ಅನ್ನೋ ಹಾಗೆ ನೀನು ಫುಲ್ ಜ್ಯೂಸ್ ಅಂತ ಇದೆಯಾ ಎಂದರೆ, ತನ್ನ ಕಣ್ಣು ಸಂಕುಚಿಸಿದ ಋತ್ವಿ, ಯಾವಾಗಲೂ ಎಣ್ಣೆ ಮೋಡ್ನಲ್ಲೇ ಇರ್ತೀರಾ ಅಲ್ವಾ, ಫುಲ್ ಅಂದರೆ ಈ ದೊಡ್ಡ ಲೋಟದಲ್ಲಿ ಕೊಡ್ತಾರೆ ಅದಕ್ಕೆ 20 ರೂಪಾಯಿ, ಹಾಫ್ ಅಂದರೆ ಆ ಸಣ್ಣ ಲೋಟದಲ್ಲಿ ಕೊಡ್ತಾರೆ ಅದಕ್ಕೆ 10 ರೂಪಾಯಿ ಎಂದು ಬಿಡಿಸಿ ಹೇಳಿದಾಗ, ಹೀಗೂ ಇದೆಯಾ ನನಗೆ ಗೊತ್ತಿರಲಿಲ್ಲ ಎಂದು ಸುಮ್ಮನೆ ನಿಲ್ಲುತ್ತಾನೆ ಋಷ್. ಸ್ಟ್ರಾ ಬೇಡ ಅಣ್ಣ ಎಂದವಳು ಅವನಿಗೊಂದು ಲೋಟ ಕೊಟ್ಟು ತಾನೊಂದು ಲೋಟ ಕುಡಿದು, ಹೇಗಿದೆ ಸರ್ ಚಂದ ಇದೆ ಅಲ್ವಾ ಎನ್ನಲು ಅವಳ ತುಟಿಯ ಮೇಲೆ ಅಂಟಿದ್ದ ಕಬ್ಬಿನ ರಸದ ನೊರೆಯನ್ನೇ ನೋಡುತ್ತಾ, ಅದು ಇಲ್ಲಿ ಎಂದು ಅವಳತ್ತ ಋಷ್ ಕೈ ಚಾಚಿದಾಗ, ಮೀಸೆ ಬಂದಿದೆ ತಾನೇ, ನಿಮಗೂ ಬಂದಿತ್ತು, ಆದರೆ ನೀವು ಒರೆಸಿಕೊಂಡು ಬಿಟ್ರಿ ಎನ್ನುತ್ತಾ ಹಾಗೆಯೇ ತನ್ನ ನಾಲಿಗೆಯಿಂದಲೇ ಜ್ಯೂಸ್ನ ನೊರೆಯನ್ನು ಒರೆಸಿದ ಋತ್ವಿ ಅವನತ್ತ ಬಾಗಿ, ಸರ್ ಒಂದು ಕಬ್ಬಿನ ಜಲ್ಲೆ ಕೊಡ್ತಾರೆ ಕೇಳಿ, ದುಡ್ಡು ಕೊಡ್ತೀನಿ ಸರ್, ಆದರೆ ಒಂದೇ ಒಂದು ಕೇಳಿಕೊಡಿ ಎಂದು ಮನವಿ ಮಾಡಿದಾಗ, ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡುತ್ತಾ, ಕಬ್ಬು ಯಾಕೆ ನಿಂಗೆ ಎನ್ನುತ್ತಾನೆ ಋಷ್. ತಕ್ಷಣ ಹುಬ್ಬು ಬೆಸೆದ ಋತ್ವಿ, ಪೂಜೆ ಮಾಡೋಕ್ಕೆ ಎಂದರೆ ಋಷ್, ಯಾವ ಸೀಮೆ ಎಣ್ಣೆ ನೀನು ಕಬ್ಬನ್ನು ಪೂಜೆ ಮಾಡ್ತೀಯ ಲೂಸು ಎನ್ನುತ್ತಾನೆ ಋಷ್. ಕೆರಳಿದ ಋತ್ವಿ, ನೀನು ದೊಡ್ಡ ಮೆಂಟಲ್ ಮಂಜ, ಕಬ್ಬನ್ನು ತಿನ್ನೋಕ್ಕೆ ಅಲ್ಲದೆ ಇನ್ನೇನಕ್ಕೆ ಕೇಳ್ತಾರೆ, ಸೈಡ್ ನಿಲ್ಲು ನಾನೇ ಕೇಳ್ತೀನಿ ಎಂದು ತಾನೇ, ಅಣ್ಣ ಒಂದೇ ಒಂದು ಕಬ್ಬಿನ ಜಲ್ಲೆ ಕೊಡಿ, ಸ್ವಲ್ಪ ಕೊಟ್ಟರು ಓಕೆ, ದುಡ್ಡು ಕೊಡ್ತೀನಿ ಕೊಡಿ ಎಂದು ಮನವಿ ಮಾಡಿದಾಗ ಋಷ್ನತ್ತ ನೋಡಿ ಅವನು ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟ ನಂತರವೇ ಋತ್ವಿಗೆ ಪುಟ್ಟ ಕಬ್ಬಿನ ತುಂಡು ಸಿಕ್ಕಿದ್ದು. ಋಷ್ನ ತಡೆದು ತಾನೇ ಜ್ಯೂಸ್ ದುಡ್ಡು ಕೊಟ್ಟ ಋತ್ವಿ, ಕಬ್ಬಿನ ಹಾಲಿಗೆ ಗಂಡಸರಾತ್ರ ದುಡ್ಡು ಕೊಡಿಸಿದ್ರೆ ಹೆಣ್ಣಿನ ಜೊತೆಗೆ ಅವಮಾನ ಎನ್ನುತ್ತಾ ಕಬ್ಬಿನ ಜಲ್ಲೆ ಕುಡಿಯುತ್ತಾ, ಇದು ಯಾರ ಡೈಲಾಗ್ ಹೇಳಿ ನೋಡೋಣ ಎಂದಾಗ, ಗೊತ್ತಿಲ್ಲ ಎಂದ ಋಷ್ಗೆ, ಗೂಗ್ಲಿ ಫಿಲ್ಮ್ನಲ್ಲಿ ಯಶ್ ಹೇಳೋದು, ನಾನು ಉಲ್ಟಾ ಮಾಡಿ ಹೇಳಿದ್ದಷ್ಟೇ ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಹಾಗಾದರೆ ನಿಮಗೆ ಯಶ್ ಮೇಲೂ ಕ್ರಶಾ ಎಂದು ಕೋಪದಲ್ಲೇ ಕೇಳಲು, ನೋ ಸರ್, ಮದುವೆ ಆದವರ ಮೇಲೆ ಕ್ರಶ್ ಅನ್ನೋ ಫೀಲಿಂಗ್ ಇಟ್ಟುಕೊಳ್ಬಾರ್ದು ಎನ್ನುವುದು ಈ ಆವ್ಯ ಪಾಲಿಸಿ ಎಂದು ಸ್ಟೈಲಾಗಿ ಹೇಳಿ, ಓಹ್ ಸಾರಿ ಆವ್ಯ ಅಲ್ಲ ಋತ್ವಿ, ನಾನು ನನ್ನ ಫ್ರೆಂಡ್ ವಿಭೀಷ ಬಂದು ನಮ್ಮ ಕಾಲೇಜ್ ಡೇಸ್ ಬಗ್ಗೆ ಹೇಳಿದ ಮೇಲೆ ಅದೇ ಗುಂಗಿನಲ್ಲಿ ಹೀಗೆಲ್ಲ ಆಡಿಬಿಟ್ಟೆ, ಸಾರಿ ಸರ್ ಎನ್ನುತ್ತಾ ಸುಮ್ಮನೆ ಕಾರಿನಲ್ಲಿ ಕುಳಿತರೆ ಋಷ್, ಹಾಗಾದರೆ ಈ ಆವ್ಯ ಅನ್ನೋ ಹುಡುಗಿ ಅಷ್ಟೊಂದು ಆ್ಯಕ್ಟಿವಾ? ನಾನು ಅದನ್ನೇ ಗಮನಿಸಿಕೊಂಡು ಬಂದೆ, ಋತ್ವಿಯಾಗಿ ಹೆಚ್ಚಿನ ಸಮಯ ಬಾಯಿಗೆ ಬೀಗ ಹಾಕಿಕೊಂಡು ಕೆಲಸ ಮಾಡುವ ಹೆಣ್ಣು ನನ್ನನ್ನೇ ರೇಗಿಸಿ ನಗಲು ಹೇಗೆ ಸಾಧ್ಯ ಅಂತ. ಏನೇ ಆಗಲಿ ನಾಳೆ ಇವಳ ಕಾಲೇಜ್ಗೆ ಹೋಗಿ ವಿಚಾರಿಸಿ ಬರ್ತೀನಿ ಎಂದು ಮನದಲ್ಲೇ ನುಡಿಯುತ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಕಾರು ನಿಲ್ಲಿಸಿದ ಋಷ್, ಲೇ ಇವಳೆ ಬಾ ಬಳೆ ಮತ್ತು ಬಟ್ಟೆ ತಗೋ ಎಂದಾಗ, ಬಟ್ಟೆ ಯಾಕೆ, ಇರೋದೇ ಸಾಕು ಸರ್, ಹಾಗೂ ಬೇಕು ಅಂದರೆ ಈ ತಿಂಗಳ ಸಂಬಳ ಬಂದಾಗ ಅಕ್ಕನನ್ನು ಕರ್ಕೊಂಡು ಹೋಗಿ ತೆಗೆದುಕೊಳ್ತೀನಿ, ನನ್ನ ಹತ್ರ ಗಾಜಿನ ಬಳೆಗಳಿಲ್ಲ, ಅವುಗಳನ್ನು ಮಾತ್ರ ತಗೋತೀನಿ ಸಾಕು ಎಂದ ಋತ್ವಿಗೆ,
ಯಾವಾಗ ನಾನು ಏನೇ ಹೇಳಿದರೂ ಒಂದೇ ಸಲಕ್ಕೆ ನೀನು ಒಪ್ಪುವುದೇ ಇಲ್ವಲ್ಲ. ಪ್ರತಿ ಸಲ ಹೀಗೆ ಉಲ್ಟಾ ಹೇಳಿ ನಾನು ಜೋರು ಮಾಡಿದ ಮೇಲೇ ನನ್ನ ಮಾತು ಕೇಳೋದಲ್ವಾ? ಈಗೇನೆ ನೀನಾಗಿ ನೀನೇ ಬರ್ತೀಯಾ ಅಥವಾ ನಾನೇ ಹೊತ್ಕೊಂಡು ಹೋಗ್ಲಾ? ಯಾರಾದರೂ ಕೇಳಿದರೆ ನನ್ನ ಹೆಂಡತಿಗೆ ಕಾಲಿಲ್ಲ, ಅದಕ್ಕೆ ಹೀಗೆ ಹೊತ್ಕೊಂಡೇ ಓಡಾಡೋದು ಅಂತೀನಿ, ಸರಿನಾ ಎಂದು ಜೋರು ಮಾಡುತ್ತಾನೆ ಋಷ್. ಆಗ ಅವನನ್ನೇ ಕೆಕ್ಕರಿಸಿ ನೋಡುತ್ತಾ, ಯಾವಾಗ 9.5 ತಿಂಗಳು ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀನಿ ಎನ್ನುತ್ತಾ ಋತ್ವಿ ಇಳಿದರೆ, 9.5 ತಿಂಗಳಾದ ಮೇಲೆ ಬೇರೆ ದಾರಿ ಹುಡುಕುವುದಕ್ಕೆ ನನಗೆ ಗೊತ್ತು ಎನ್ನುತ್ತಾರೆ ನಮ್ಮ ಋಷಿಮುನಿಗಳು. ಇದು ನನ್ನ ಹತ್ರ ಇರುವ ಲೈಟ್ ಪಿಂಕ್ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ, ಮತ್ತು ಇದು ನನ್ನ ಹತ್ರ ಇರುವ ಡಾರ್ಕ್ ಪರ್ಪಲ್ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ, ಇದು ನನ್ನ ಹತ್ರ ಇರುವ ಬ್ಲೂ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ, ಹಾಗೆ ಇದು ನನ್ನ ಹತ್ರ ಇರುವ ಗ್ರೇ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ, ಮತ್ತು ಇದು ನನ್ನ ಹತ್ರ ಇರೋ ಪೀಚ್ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ, ಇದು ನನ್ನ ಹತ್ರ ಇರುವ ಲೈಟ್ ಗ್ರೀನ್ ಕಲರ್ ಶರ್ಟ್ಗೆ ಮ್ಯಾಚ್ ಆಗುತ್ತೆ ಎನ್ನುತ್ತಾ ಒಂದರ ಮೇಲೊಂದು ಬಟ್ಟೆ ತೆಗೆದು ಅವಳ ಕೈಗೆ ಇಡುತ್ತಾ ಹೋದ ಋಷಿಗೆ, ಹೇ ಹಂದಿ, ನಾವೇನು ಮ್ಯಾಚಿಂಗ್ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಬೇಕಾ? ಮತ್ತು ಇಷ್ಟೊಂದು ತೆಗೆದುಕೊಡ್ತಾ ಇದೆಯಲ್ಲ, ಅಕ್ಕ ಕೇಳಿದರೆ ಏನು ಹೇಳಲಿ ಎಂದ ಋತ್ವಿಗೆ, ಏನಾದರೂ ಹೇಳ್ಕೊ, ಅದಕ್ಕೂ ನನಗೂ ಸಂಬಂಧವಿಲ್ಲ, ನಾನು ತೆಗೆದುಕೊಡುವ ಡ್ರೆಸ್ ಹಾಕಬೇಕು ಅಷ್ಟೇ, ಅದರಲ್ಲೂ ಯಾವ ದಿನ ಯಾವ ಕಲರ್ ಅಂತಲೂ ಹೇಳ್ತೀನಿ ಎಂದವನು ಲೇಟೆಸ್ಟ್ ಲಂಗ ಕಲೆಕ್ಷನ್ ತೋರಿಸಿ ಎಂದರೆ, ಪೆಚ್ಚು ಮೊರೆ ಹಾಕಿಕೊಂಡ ಋತ್ವಿ, ಇದು ಬೇರೆ ಬೇಕಾ ಎನ್ನಲು, ಇದೂ ಬೇಕು, ನಿಮಗೆ ಚೂಡಿದಾರ್, ಸೀರೆ, ಗೌನ್ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಲಂಗ ದಾವಣಿನೇ ಚೆಂದ ಕಾಣುತ್ತೆ, ಅದಕ್ಕೆ ಬೆಳಗ್ಗೆ ಸಂಜೆ 2 ಹೊತ್ತು ಮನೆಯಲ್ಲಿ ನನ್ನೆದುರು ಮಾತ್ರ ಹಾಕಬೇಕು ಆಯಿತಾ, ಈಗ ಹೋಗಿ ಟ್ರಯಲ್ ನೋಡೆ ಎಂದು 3 ಲಂಗ ದಾವಣಿಯನ್ನು ಅವಳ ಕೈ ಮೇಲಿಡ್ತಾನೆ. ಹೇ ಹೋಗಿ ಸುಮ್ಮನೆ, ಇದೆಲ್ಲ ಆಗಲ್ಲ, ಅಷ್ಟಕ್ಕೂ ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು, ಆಫೀಸಿನಲ್ಲಿ ಮಾತ್ರ ನೀನು ನನ್ನ ಬಾಸ್ ಎನ್ನುತ್ತಿದ್ದ ಹುಡುಗಿಯ ಮಾತು ಪೂರ್ತಿಯಾಗುವ ಮುನ್ನವೇ, ಇದಕ್ಕೆಲ್ಲ ಅಂದರೆ ನಾನು ಕೊಟ್ಟ ಬಟ್ಟೆ ಹಾಕಿದರೆ 1 ಲಕ್ಷದ ಜೊತೆಗೆ 1 ತಿಂಗಳು ಲೆಸ್ ಮಾಡ್ತೀನಿ, ಸೊ ನೀನು ಇನ್ನು 8.5 ತಿಂಗಳು ಕೆಲಸ ಮಾಡಿದರೆ ಸಾಕು, ಅಥವಾ 98 ಲಕ್ಷ ಕೊಟ್ಟರೆ ಸಾಕು ಎನ್ನುತ್ತಾನೆ ಋಷ್. ಆಗ ಖುಷಿಯಿಂದ ಕಣ್ಣರಳಿಸಿದ ಋತ್ವಿ, ನಿಜಾನಾ ಎಂದರೆ, ನಿಜ, ಈಗ ಹೋಗು, ಬೇಗ ಬೇಗ ಎಲ್ಲವನ್ನು ಟ್ರಯಲ್ ನೋಡು ಎನ್ನುತ್ತಾನೆ ಋಷ್. ಅದೂ ಆಗಿ ಹೋಯಿತು. ಅವನು ತೆಗೆದುಕೊಟ್ಟ 7 ಚೂಡಿದಾರ್, 3 ಲಂಗ ದಾವಣಿ ಹಾಕಿ ಅವನೆದುರು ನಿಂತಿದ್ದೂ ಆಯಿತು. ಬ್ರಹ್ಮ ಫುಲ್ ಫ್ರೀ ಇದ್ದಾಗ ಇವಳನ್ನು ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ. ಎಲ್ಲೂ ಯಾವುದು ಹೆಚ್ಚಿಲ್ಲ, ಯಾವುದು ಕಮ್ಮಿ ಇಲ್ಲ. ಏರ್ ಹೋಸ್ಟೆಸ್ ಅಲ್ಲ, ಇವಳು ಮಿಸ್ ಯೂನಿವರ್ಸ್ ಆಗಬಹುದು. ಆದರೂ ಇನ್ನೂ ಹುಡುಗಾಟ ಮಾತ್ರ ಮಾಸಿಲ್ಲ. ಚಿಕ್ಕ ಹುಡುಗಿಯೇ ತನ್ನವರಿಂದ ಮೋಸಕ್ಕೆ ಒಳಗಾಗಿ ಅಲ್ಲಿಗೆ ಸೇರಿ ಅದನ್ನೇ ಜೀವನ ಅಂದುಕೊಂಡು ಬಿಟ್ಟಿದ್ಲು ಎಂದು ಮನದಲ್ಲೇ ನುಡಿದವನು ಆ ಬಟ್ಟೆಗಳಿಗೆ ಮ್ಯಾಚ್ ಆಗುವ ಹಾಗೆ ಬಳೆಗಳನ್ನು ಕೂಡ ತೆಗೆದುಕೊಡುತ್ತಾ, ಯಾವಾಗಲೂ ಬಳೆ ಹಾಕಿ ಇವಳೆ, ನನಗೆ ಅದೇನೋ ಗೊತ್ತಿಲ್ಲ, ಹೆಣ್ಣು ಮಕ್ಕಳು ಕೈ ತುಂಬ ಬಳೆ ಹಾಕಿದರೆ ಇಷ್ಟ ಆಗ್ತಾರೆ ಎನ್ನುತ್ತಾನೆ. ಮೇಲ್ನೋಟಕ್ಕೆ ಒಪ್ಪಿದ ಋತ್ವಿ, ಒಳ್ಳೆ ಕುಡುಕನ್ ಸಹವಾಸ ಆಯಿತು, ಇವನಿಗೆ ಬಳೆ ಹಾಕೋ ಹುಡುಗಿಯರು ಇಷ್ಟ ಆದರೆ ಅವರನ್ನೇ ಹುಡುಕಿಕೊಂಡು ಹೋಗೋಕ್ಕೆ ಏನು, ಅದು ಬಿಟ್ಟು ನಾನು ಬಳೆ ಹಾಕಬೇಕಂತೆ ಎಂದು ಮನದಲ್ಲೇ ಮಾತಾಡ್ತಾ ಇದ್ದೀನಿ ಎಂದುಕೊಂಡೆ ಜೋರಾಗಿ ಹೇಳಿದರೆ, ಗುದ್ದಿದ್ರೆ ನಿನ್ನ ಮುಖ ಗುಲಾಬ್ ಜಾಮೂನ್ ಆಗಿಬಿಡಬೇಕು, ನೀನೇ ಇರುವಾಗ ಬೇರೆ ಯಾವಳನ್ನು ಯಾಕೆ ಹುಡುಕಿಕೊಂಡು ಹೋಗಲಿ, ನನಗೆ ಹೇಗೆ ಬೇಕೋ ಹಾಗೆ ನಿನ್ನನ್ನೇ ಚೇಂಜ್ ಮಾಡ್ತೀನಿ ಎಂದು ಕೋಪದಲ್ಲೇ ನುಡಿದು ಕರೆದುಕೊಂಡು ಹೋಗುತ್ತಾನೆ ಋಷ್. ಇವರಿಬ್ಬರು ಆಚೆಗೆ ಬಂದು ಕಾರೇರುವ ಮುನ್ನ ಋಷ್ನ ಎದುರು ಕೈ ಚಾಚುವ ಭಿಕ್ಷುಕನಿಗೆ ಋಷ್ ಗದರಿದಾಗ, ನಿನ್ನ ಕೋಪದಿಂದಲೇ ಎಲ್ಲವನ್ನೂ ಕಳೆದುಕೊಳ್ತೀಯಾ, ಆ ದೇವರು ನಿನಗಾಗಿ ಕೊಟ್ಟಿರೋ ಉಡುಗೊರೆಯನ್ನು ಸಹ ನೀನು ಕಳೆದುಕೊಳ್ತೀಯಾ ಎಂದ ಭಿಕ್ಷುಕ ತನ್ನೆದುರು ನಿಂತಾಗ ಆತನಿಗೆ ದುಡ್ಡು ಮತ್ತು ಋಷ್ ಕೊಟ್ಟಿದ್ದ ಚಾಕ್ಲೇಟ್ ಬಾಕ್ಸ್ ಕೊಡುವ ಋತ್ವಿಗೆ, ಇನ್ನೊಂದು ತಿಂಗಳಲ್ಲಿ ನಿನ್ನ ಮದುವೆ ಆಗತ್ತೆ, ಅದು ಕೂಡ ಯಾರು ಊಹಿಸದ ರೀತಿಯಲ್ಲಿ, ಆದರೆ ನಿನ್ನ ಜೀವನ ಮುಳ್ಳಿನ ಹಾದಿ ಎಂದು ಹೇಳಿ ಅವಳು ಕೊಟ್ಟಿದ್ದು ಪಡೆದು ಹೋಗುತ್ತಾನೆ ಭಿಕ್ಷುಕ. ಅವನನ್ನೇ ನೋಡುತ್ತಾ ನಿಂತ ಹುಡುಗಿಯನ್ನು ಎಚ್ಚರಿಸಿ ಕಾರಲ್ಲಿ ಕೂರಿಸಿ ಮಾಡಿ ಅರ್ಧ ದಾರಿಯಲ್ಲಿ ಕಾರ್ ಸ್ಲೋ ಮಾಡಿ, ಲೇ ಇವಳೆ ಅಲ್ಲಿ ನೋಡೆ ಎಂದು ಒಂದು ಬಿಲ್ಡಿಂಗ್ ತೋರಿಸಿದ ಋಷ್ ತನ್ನನ್ನು ಪ್ರಶ್ನಾರ್ಥಕವಾಗಿ ನೋಡುವ ಋತ್ವಿಗೆ, ನಾನು ಡೈಲಿ ಇಲ್ಲೇ ಡ್ರಿಂಕ್ಸ್ ಮಾಡೋದು ಎಂದಾಗ, ಹೋ ಬಾರ್ ಅಂತ ಹೇಳಿ ಸರ್, ಇದನ್ನೇ ಏನೋ ರಾಜಕಾರ್ಯ ಮಾಡುವ ಹಾಗೆ ಪೋಸ್ ಕೊಡ್ತಾ ಇದ್ದೀರಲ್ಲ ಎನ್ನುತ್ತಾಳೆ ಋತ್ವಿ. ಏನೋ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಕಣೆ ಇವಳೆ ಎಂದು ನಗುತ್ತಾ ಮನೆ ಕಡೆ ಕಾರು ತಿರುಗಿಸಿದ ಋಷ್. ಲೇ ಇವಳೆ, ನಿಂಗೊಂದು ಬುದ್ಧಿ ಮಾತು ಹೇಳ್ತೀನಿ ಕೇಳೆ, ಏನೆಂದರೆ ಮಿಸ್ಟರ್ ವಾಮನ್ ಚಟರ್ಜಿಯಿಂದ ದೂರ ಇರು, ನನಗೆ ಆ ಮನುಷ್ಯನನ್ನು ಕಂಡ್ರೆ ಆಗಲ್ಲ ಎನ್ನುತ್ತಾನೆ. ಋಷ್ನ ಜೊತೆಯಲ್ಲಿ ಬಾಗಿಲಲ್ಲಿ ನಿಂತಿದ್ದ ಋತ್ವಿಯನ್ನು ಕಂಡು ಪೂರ್ತಿ ಚಟರ್ಜಿ ನಿವಾಸದವರ ಮುಖದಲ್ಲಿ ನಗು ಮೂಡಿತ್ತು. ಓಹೋ, ಕಿಸ್ದಿದ್ದು ಸಾಕು ಅನ್ನು ಮಮ್ಮಿ, ನಾನೇನು ಇವಳ ಕೈಕಾಲು ಹಿಡಿದು ಸಾರಿ ಕೇಳಿ ಕರ್ಕೊಂಡು ಬಂದಿಲ್ಲ, ನೀವೇ ಬರುವವರೆಗೂ ನೀನು ನನ್ನ ಜವಾಬ್ದಾರಿ ಅಂತ ಜೋರು ಮಾಡಿ ಕರ್ಕೊಂಡು ಬಂದೆ ಅಷ್ಟೇ. ನಿನ್ನ ಗಂಡ ಮತ್ತೆ ಆ ಮುದ್ಕಿಗೆ ಕಿಸಿಯೋದು ನಿಲ್ಲಿಸಿ ಇಲ್ಲಿಂದ ಹೋಗೋಕೆ ಹೇಳು ಎಂದು ಜೋರು ಮಾಡುವ ಋಷ್ನ ಮಾತಿಗೆ ಆಶ್ಚರ್ಯ ತೋರುವ ಋತ್ವಿ, ಆಹಾ ಕಳ್ಳ ಮಳ್ಳ ಸುಳ್ಳ,
ಸಾರಿ ಕೇಳಿ ಗಿಫ್ಟ್ ಕೊಟ್ಟು ಇದನ್ನೇ ತಪ್ಪು ಕಾಣಿಕೆ ಅಂತ ತಿಳಿ ಬೇಕಾದರೆ ನನಗೂ ಹೊಡೆದು ಬಿಡು ಅಂತೆಲ್ಲ ಹೇಳಿ ಈಗ ಬಿಲ್ಡಪ್ ಕೊಡೋದು ನೋಡು ಎಂದುಕೊಂಡರೆ ದಾಮಿನಿ, ಮಗನೇ ಇದೆಲ್ಲ ಎಲ್ಲಿಯ ಭಾಷೆ ಹೇಳು, ಕಿಸಿಯೋದು ಅಂದರೆ ಅರ್ಥ ಏನು ಎಂದು ಬೇಸರದ ಮುಖ ಮಾಡಲು, ರುಷ್ ಅಂದರೆ ನಕ್ಕಿದ್ದು ಸಾಕು ಅಂತ ಅರ್ಥ ಮಮ್ಮಿ, ಇದೆಲ್ಲ ಜೈಲಿನಲ್ಲಿ ಕಲಿತು ಬಂದಿದ್ದು, ಇನ್ನು ಎಷ್ಟೋ ಹೊಸ ಹೊಸ ಪದಗಳು ಗೊತ್ತು, ಹೀಗೆ ಆಗಾಗ ಹೇಳ್ತಾ ಇರ್ತೀನಿ, ನನ್ನನ್ನು ಜೈಲಿಗೆ ಕಳುಹಿಸಿದ ಜನರೆದುರು ಪ್ರಯೋಗ ಮಾಡ್ತಾ ಇರ್ತೀನಿ ಎಂದು ಋತ್ವಿಯ ಕಡೆ ತಿರುಗಿ, ಲೇವಳೆ ನಾನು ರಾತ್ರಿ ಬರೋದು ಲೇಟ್ ಆಗುತ್ತೆ, ಮತ್ತೆ ಬರುವಾಗ ಫುಲ್ ಟೈಟಾಗೇ ಬರ್ತೀನಿ, ಇವರೆಲ್ಲ ಊಟ ಮಾಡಿ ಮಲಗಲಿ, ನೀನು ಮಾತ್ರ ಕಾಯ್ತಾ ಇರು ಎಂದು ಹೇಳಿ ಮತ್ತೆ ಆಚೆಗೆ ಹೋಗುತ್ತಾನೆ. ರಾತ್ರಿ 8 ಗಂಟೆ. ರುಷ್ಗೆ ಕರೆ ಮಾಡುವ ಋತ್ವಿ, ಹಲೋ ಸರ್ ಎಲ್ಲಿದ್ದೀರಾ ಎಂದರೆ, ಈಗಷ್ಟೇ ಬಾರ್ಗೆ ಬಂದೆ, ಇನ್ನೂ ಆರ್ಡರ್ ಮಾಡಿಲ್ಲ, ಯಾಕೆ ಎಂದು ಪ್ರಶ್ನಿಸುತ್ತಾನೆ ರುಷ್. ಏನಿಲ್ಲ ಸುಮ್ಮನೆ ಕೇಳಿದೆ ಎಂದು ಕರೆ ಕಟ್ ಮಾಡಿದ ಋತ್ವಿ, ಆಂಟಿ ಅಂಕಲ್ ನೀವು ಇಲ್ಲೇ ಇರಿ, ಇವತ್ತಿಗೆ ನಿಮ್ಮ ಮಗ ಕುಡಿಯುವುದನ್ನು ಬಿಡುವ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಎಂದುಕೊಂಡು ಬಾರ್ನತ್ತ ಹೆಜ್ಜೆ ಹಾಕಲು ಅವಳನ್ನು ತಡೆಯುವ ದಾಮಿನಿ, ಮಗಳೇ ಕೋಪ ಬಂದರೆ ಅವನೊಬ್ಬ ರಾಕ್ಷಸ ಎಂದಾಗ, ಗೊತ್ತು ಆಂಟಿ ಎಂದು ಧೈರ್ಯವಾಗಿಯೇ ಹೋಗುತ್ತಾಳೆ ಋತ್ವಿ. ಹಾಯ್ ಸರ್ ಎಂದ ದನಿಗೆ ಫೋನಿಂದ ತಲೆ ಎತ್ತಿ ನೋಡಿದ ರುಷ್ಗೆ ಕಂಡಿದ್ದು ತಾನು ಬೆಳಗ್ಗೆ ತೆಗೆದುಕೊಟ್ಟಿದ್ದ ಕೆಂಪು ಬಣ್ಣದ ಲಂಗ ದಾವಣಿಯಲ್ಲಿ ಅರೆಬಿರಿದ ಗುಲಾಬಿ ಮೊಗ್ಗಿನ ಹಾಗೆ ಕಾಣುತ್ತಾ ಮುದ್ದಾದ ಮುಗುಳ್ನಗೆ ಸೂಸುತ್ತಿರುವ ಋತ್ವಿ. ಥೋ ಎಲ್ಲಿ ಹೋದರೂ ಇವಳ ಕಾಟ ತಪ್ಪಲ್ಲ, ಇವತ್ತು ಕುಡಿಯೋ ಮುನ್ನವೇ ಬಂದು ಬಿಟ್ಟಿದ್ದಾಳೆ ಎಂದುಕೊಂಡು ಇದು ನನ್ನ ಕನಸೋ ಭ್ರಮೆಯೋ ಎಂದು ಯೋಚಿಸುತ್ತಾ ಕಣ್ಣನ್ನೇ ಪಿಳಿಗುಟ್ಟಿಸುತ್ತಾ ಮೆಲ್ಲಗೆ ಅವಳ ಮೊಗವನ್ನು ಮುಟ್ಟಲು ಬಂದ ರುಷ್ ಕೈಗೆ ಕಚ್ಚಿದ ಋತ್ವಿ, ಇದು ಸತ್ಯಾನೇ ಸರ್ ಎಂದರೆ, ಒಮ್ಮೆಲೆ ಎದ್ದ ರುಷ್, ನೀನ್ಯಾಕೆ ಬಂದೆ ಇಲ್ಲಿಗೆ, ಸುತ್ತಮುತ್ತ ಜನರೆಲ್ಲ ನಿನ್ನನ್ನೇ ಅಲ್ಲಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಒಂದು ಹುಡುಗಿ ಬಾರಿಗೆ ಬಂದಿದ್ದಾಳೆ ಅಂದರೆ ಜನ ಏನು ಹೇಳ್ತಾರೆ ಗೊತ್ತಾ, ಈಗ ಎಲ್ಲರೂ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ ಈ ಹುಡುಗಿ ಯಾರು ಅಂತ ಎಂದು ಒಂದೇ ಉಸಿರಿಗೆ ಹೇಳಿದರೆ, ನನ್ನ ಗರ್ಲ್ ಫ್ರೆಂಡ್ ಅನ್ನಿ, ನನ್ನ ಆಫೀಸಿನಲ್ಲಿ ಕೆಲಸ ಮಾಡೋಳು ಅನ್ನಿ, ನನ್ನೊಂದಿಗೆ ಲೀವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರುವ ಹುಡುಗಿ ಅನ್ನಿ, ನನ್ನ ಹೆಂಡತಿ ಅನ್ನಿ, ಅಥವಾ ಏನು ಬೇಡ ಅಂತ ಇವಳು ನನ್ನ ಎಣ್ಣೆ ಪಾರ್ಟ್ನರ್ ಅನ್ನಿ, ಒಟ್ಟಿನಲ್ಲಿ ನನಗೂ ಒಂದು ಪೆಗ್ ಹಾಕಿ, ನೀವೆಲ್ಲೋ ನಾನಲ್ಲಿ ನಾವಿಬ್ರೂ ಒಂದೇ ಬಾರ್ನಲ್ಲಿ ಎಂದು ಅವನಂತೆಯೇ ರಾಗವಾಗಿ ಹೇಳಿ ಹಾಕಿ ಹಾಕಿ ಎನ್ನುತ್ತಾ ಗಾಜಿನ ಲೋಟವನ್ನು ಅವನ ಮುಂದೆ ಇಡುತ್ತಾಳೆ ಋತ್ವಿ. ಈಗ ರುಷ್ನ ಕೋಪ ಹಂತ ಹಂತವಾಗಿ ಮೇಲೇರುತ್ತಾ ಹೋಗುತ್ತಿತ್ತು. ಅತ್ತ ವಾಮನ್ ದಂಪತಿ ಆದಷ್ಟು ಬೇಗ ರುಷ್ಗೆ ಋತ್ವಿಯನ್ನು ಮದುವೆ ಮಾಡಿಸಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ, ಇತ್ತ ನೀನೇನು ಹೆದರಬೇಡ ನಿವೇದಿತಾ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ, ಈ ಕ್ಯಾಂಪ್ ಮುಗಿಸಿಕೊಂಡು ಊರಿಗೆ ಹೋದ ಕೂಡಲೇ ನಾವು ಮದುವೆ ಆಗೋಣ, ಇವತ್ತು ನಮ್ಮ ನಡುವೆ ನಡೆದದ್ದು ಆಕಸ್ಮಿಕವೇ ಆದರೂ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಎಂದು ನೀವಿಗೆ ಮಾತು ಕೊಡುತ್ತಾನೆ ಡಾಕ್ಟರ್ ಫರ್ಹಾನ್. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕ್ಯಾಂಪ್ ಮುಗಿಸಿಕೊಂಡು ಹೋದ ಕೂಡಲೇ ಮದುವೆ ಆಗುವಂಥದ್ದು ನಿವಿ ಮತ್ತು ಫರ್ಹಾನ್ ಮಧ್ಯೆ ಏನು ನಡೆದಿರ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.